ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ, ಬ್ಯಾಗ್ ವಿತರಿಸಿದ ಜನಪ್ರಿಯ ಶಾಸಕರಾದ ಮೇಲೂರು BN ರವಿಕುಮಾರ್. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರಗತಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮೇಲೂರು BN ರವಿಕುಮಾರ್ ಅವರು ಹಾಗೂ ಪ್ರಮುಖ ಸಮಾಜ ಸೇವಕರಾದ ಪೂಲ್ಕುಂಟಳ್ಳಿ ರಘುನಾಥ್ ರೆಡ್ಡಿ ಅವರು ವಿದ್ಯಾರ್ಥಿಗಳಿಗೆ ಶಾಲಾ ಸಾಮಗ್ರಿಗಳನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಜನಪ್ರಿಯ ಶಾಸಕರಾದ ಮೇಲೂರು BN ರವಿಕುಮಾರ್ ಅವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಮತ್ತು ಪೆನ್ನು ಪೆನ್ಸಿಲ್ಗಳನ್ನು ವಿತರಿಸಿದರೆ, ಸಮಾಜ ಸೇವಕರಾದ ಪೂಲ್ಕುಂಟಳ್ಳಿ ರಘುನಾಥ್ ರೆಡ್ಡಿ ಅವರು ಶಾಲಾ ಬ್ಯಾಗ್ಗಳನ್ನು ವಿತರಿಸಿ ಮಕ್ಕಳ ಮುಖದಲ್ಲಿ ಮಂದಹಾಸ ಮೂಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ BN ರವಿಕುಮಾರ್ ಅವರು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಧ್ಯಮ ಮತ್ತು ಬಡವರ್ಗದ ಮಕ್ಕಳು ಓದುವ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಮತ್ತು ಶೈಕ್ಷಣಿಕ ಸಾಮಗ್ರಿಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನಾವು ಬದ್ಧರಾಗಿದ್ದೇವೆಂದು ಈಗಾಗಲೇ ಸಾದಲಿ, ಚೀಮಂಗಲ ಸೇರಿದಂತೆ ಪ್ರಮುಖ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಪೆನ್ನು ಪೆನ್ಸಿಲ್ಗಳನ್ನು ವಿತರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಇನ್ನುಳಿದ ಎಲ್ಲ ಸರ್ಕಾರಿ ಶಾಲೆಗಳ ಮಕ್ಕಳಿಗೂ ಈ ಸೌಲಭ್ಯವನ್ನು ವಿಸ್ತರಿಸಲಾಗುವುದು ಎಂದು ಭರವಸೆ ನೀಡಿದರು. ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ ಶಾಸಕರಾದ BN ರವಿಕುಮಾರ್ ಅವರು, ವಿದ್ಯಾರ್ಥಿಗಳು ತಮಗೆ ಸಿಗುತ್ತಿರುವ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಚೆನ್ನಾಗಿ ಓದಬೇಕು. ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವ ಮೂಲಕ ತಮ್ಮ ಹೆತ್ತವರಿಗೆ, ಹುಟ್ಟಿದ ಊರಿಗೆ, ತಾಲೂಕಿಗೆ, ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಹಾಗೂ ದೇಶಕ್ಕೆ ಕೀರ್ತಿ ತರಬೇಕೆಂದು ಸಲಹೆ ನೀಡಿದರು. ಈ ಸಮಾಜಮುಖಿ ಸಮಾರಂಭದ ವೇದಿಕೆಯಲ್ಲಿ ಚಿಮುಲ್ ನಿರ್ದೇಶಕರಾದ ಬಂಕ್ ಮುನಿಯಪ್ಪ, ಉಜುಗೂರು ರಾಮಣ್ಣ, JDS ಮುಖಂಡರಾದ ಶ್ರೀರಾಮ್ ರೆಡ್ಡಿ, ಗಂಜಗುಂಟೆ ನರಸಮೂರ್ತಿ, ಗಂಜಗುಂಟೆ ಶಾಲೆಯ ಮುಖ್ಯೋಪಾಧ್ಯಾಯರು, ಶಾಲೆಯ ಶಿಕ್ಷಕರು ಮತ್ತು ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಅಧಿಕಾರಿಗಳಾದಂಥ P ಸ್ವಾಮಿ ಅವರೇ, ಮತ್ತೊಬ್ಬರು ನಮ್ಮ ಪಕ್ಷದ ಹಿರಿಯ ಮುಖಂಡರು, ಚಿಕ್ಕಬಳ್ಳಾಪುರ ಹಾಲುಕೂಟಿನ ನಿರ್ದೇಶಕರಾದಂಥ ಮುನಿಯಪ್ಪಣ್ಣವರೇ, ಮತ್ತೊಬ್ಬರು ಹಿರಿಯರಾದಂಥ ಚಿಕ್ಕಬಳ್ಳಾಪುರ ಹಾಲುಕೂಟು ನಿರ್ದೇಶಕರಾದಂಥ ರಾಮಣ್ಣವರೇ, ಈ ಒಂದು ಗ್ರಾಮ ಪಂಚಾಯಿತಿಯ ಹಿರಿಯರಾದಂಥ ನಮ್ಮ ರಘುನಾಥ್ ರೆಡ್ಡಿಯವರೇ, ಗಂಜಗುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಸ್ನೇಹಿತರಾದಂಥ ಬ್ರಾಹ್ಮಣರಳ್ಳಿ ಗ್ರಾಮದ ಶಿಕ್ಷಕರು, ಈಗ ನಿವೃತ್ತಿಯಾಗಿರತಕ್ಕಂಥ ಹಿರಿಯರಾದಂಥ ನಮ್ಮ ಜನಾರ್ದನ್ ಮಾಸ್ಟರವರೇ, ಕರ್ನಾಟಕ ರಾಜ್ಯದ ನೌಕರರ ಸಂಘದ ಕಾರ್ಯಾಧ್ಯಕ್ಷರಾದಂಥ ಸುಬ್ಬರೆಡ್ಡಿನವರೇ, ಮತ್ತು ನಮ್ಮ ಸ್ನೇಹಿತರಾದಂಥ ಚಂದ್ರಣ್ಣವರೇ, ವಿಶೇಷವಾಗಿ ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಈ ಭಾಗದ ಎಲ್ಲ ಹಿರಿಯ ಮುಖಂಡರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಖಂಡರೇ ಮತ್ತು ಈ ಒಂದು ಶಾಲೆಯ ಎಲ್ಲ ಶಿಕ್ಷಕರೇ ಮತ್ತು ಶಿಕ್ಷಣಿಯರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿನಿಯರೇ, ಏನಿವತ್ತು ನಮ್ಮ ಗಂಜಗುಂಟೆ ಗ್ರಾಮ ಪಂಚಾಯಿತಿಯಲ್ಲಿ, ನಮ್ಮ ಗಂಜಗುಂಟೆ ಗ್ರಾಮದ ಏನಿವತ್ತು 1ನೇ ತರಗತಿಯಿಂದ 10ನೇ ತರಗತಿ ಓದ್ತಕ್ಕಂಥ ಮಕ್ಕಳಿಗೆ ಇವತ್ತು ಪುಸ್ತಕ ಮತ್ತು ಪೆನ್ನು ಪೆನ್ಸಿಲ್ ವಿತರಣೆ ಕಾರ್ಯಕ್ರಮ ನಾವು ಈಗಾಗಲೇ ತಾಲೂಕಿನಲ್ಲಿ 4ನೇ ತಾರೀಕು ನಮ್ಮ ಸಾದ್ಲಿ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಸಾಂಕೇತಿಕವಾಗಿ ಅಲ್ಲಿ BN ರವಿಕುಮಾರ್ ಸರ್ ಅವರು ಮಾತಾಡಿ, ಯಾರೇ ಬಡ ಕುಟುಂಬದಲ್ಲಿ ಆರ್ಥಿಕ ಮಟ್ಟದಲ್ಲಿ ಹಿಂದುಳಿದಿದ್ರು ಅವ್ರಿಗೂ ಸಹಾಯ ಹಸ್ತವನ್ನು ನೀಡ್ತಕ್ಕಂಥದ್ದು, ಮತ್ತೆ ವಿದ್ಯಾಭ್ಯಾಸದಲ್ಲಿ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಾದ್ರೆ ಅವ್ರಿಗೆ ಆರ್ಥಿಕ ಸಹಾಯವನ್ನು ನೀಡ್ತಕ್ಕಂಥ ಒಂದು ಕೆಲಸಗಳನ್ನು ಮಾಡೋಣ. ಹಾಗೆ ಆಯಾ ಗ್ರಾಮದಲ್ಲಿ ಪಟ್ಟಿಯನ್ನು ನೀಡಿ ಅಂತೇಳಿ ಮಾಹಿತಿಯನ್ನು ನೀಡಿ ಎಲ್ಲರಿಗೂ ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ಹಿತನುಡಿಗಳನ್ನ ಆಡಿರ್ತಕ್ಕಂಥ ಹಾಗೂ ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗ್ ವಿತರಣೆ ಮಾಡಿರ್ತಕ್ಕಂಥ ಶ್ರೀಯುತರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. ಈಗ ಮಾನ್ಯ ಶಾಸಕರಿಗೆ ಇದೇ ಗಂಜಗುಂಟೆ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರಿಂದ ಗಂಜಗುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ
ಪುಸ್ತಕ ವಿತರಣೆ ಮತ್ತು ಬ್ಯಾಗ್ ವಿತರಣೆ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರಾದಂತಹ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ BN ರವಿಕುಮಾರ್ ಅವರು ಬಂದು ಉದ್ಘಾಟನೆ ಮಾಡಿ ಎಲ್ಲ ಮಕ್ಕಳಿಗೂ ಪುಸ್ತಕ ಮತ್ತು ಬ್ಯಾಗ್ ವಿತರಣೆ ಮಾಡಿ ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಏನಿವತ್ತು ಇಡೀ ತಾಲೂಕಲ್ಲಿ ಅವರಿಗೆ ಬರುವಂತಹ ಸಂಬಳದಲ್ಲಿ ಅವರು ಶಾಸಕರಾಗಿ ಅವರು ಕೆಲಸ ಮಾಡ್ತಾ ಇರುವಂತಹ ಸರ್ಕಾರದಿಂದ ಕೊಡುವಂತಹ ಸಂಬಳದಲ್ಲಿ ಇಡೀ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಆ ಹಣದಲ್ಲಿ ಈ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ಏನು ಪುಸ್ತಕಗಳು ಮತ್ತೆ ಅವರು ಬರೆಯಕ್ಕೆ ಬೇಕಾದಂತಹ ಪೆನ್ಸಿಲ್ ಪೆನ್ನು ಜಾಮಿಟ್ರಿ ಬಾಕ್ಸ್ ಏನು ಲೇಖನಿಗೆ ಬೇಕಾಗ್ತದೆ ಅವೆಲ್ಲ ಒದಗಿಸ್ತಾ ಇರುವಂತಹ ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ನಾವು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು ಒಂದು 600 ಮಕ್ಕಳಿಗೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಓದ್ತಾ ಇರುವಂತಹ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ಏನಾದ್ರೂ ಒಂದು ಅವ್ರು ಬಂದಾಗ ನಾವು ಏನಾದ್ರೂ ಒಂದು ಅಳಿಲು ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಿಗೆ ತೋಚಿದಾಗ ಎಲ್ಲ ಹಿರಿಯರು ಕೇಳಿದಾಗ ನೀವು ಅವ್ರ ಪುಸ್ತಕಗಳು ಕೊಟ್ಟುವಾಗ ಇಡೀ ತಾಲೂಕಲ್ಲಿ ಕೊಡ್ತಾ ಇದ್ದೀರಿ, ಕನಿಷ್ಠ ಪಕ್ಷ ನಿಮ್ಮ ಪಂಚಾಯಿತಿಯಲ್ಲಿ ಮಕ್ಕಳಿಗೆ ಒಂದು ಬ್ಯಾಗ್ಗಳನ್ನು ವಿತರಣೆ ಮಾಡಿದ್ರೆ ಅದನ್ನ ಅವರು ಸುಮಾರು ಒಂದು ವರ್ಷಗಳ ಕಾಲ ಅದನ್ನು ಯೂಸ್ ಮಾಡ್ತಾರೆ, ಅವ್ರಿಗೆ ಅನುಕೂಲ ಆಗ್ತದೆ, ಮಕ್ಕಳಿಗೆ ಆ ಮಕ್ಕಳ ತಂದೆ ತಾಯಂದಿರಿಗೆ ಬರ್ಡನ್ ಕಮ್ಮಿ ಆಗ್ತದೆ, ಅದನ್ನ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಎಲ್ಲ ಹಿರಿಯರು ಸಲಹೆ ಕೊಟ್ಟಾಗ ಆ ಸಲಹೆಯಿಂದ ನಾನು ಈ ಗಂಗುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಒಂದು 600 ಜನ ಮಕ್ಕಳಿಗೆ ನಾನು ಪುಸ್ತಕಗಳನ್ನು ಬ್ಯಾಗ್ಗಳನ್ನು ವಿತರಣೆ ಮಾಡಿದ್ದೀನಿ ಪುಸ್ತಕದ ಜೊತೆಗೆ. ಅದರಿಂದ ಎಲ್ಲೋ ನಮಗೊಂಥರ ಮನಸ್ಸಿಗೆ ಸಂತೋಷ ಆಗ್ತಾ ಇತ್ತು. ಯಾಕೆಂತಂದ್ರೆ ನಾವು ಸರ್ಕಾರಿ ಶಾಲೆಯಲ್ಲಿ ಓದಿರುವಂತಹ ಮೊದಲನೇದಾಗಿ ಸರ್ಕಾರಿ ಶಾಲೆಯಲ್ಲಿ ನಾವು ಓದಿರುವಂತಹವರು ಅಂತ ಒಂದು ಇದರಲ್ಲಿ ಆ ಕಷ್ಟ ಸುಖ ಏನು ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿದೆ. ಯಾಕೆಂತಂದ್ರೆ ನಾವು ಓದುವಾಗ ನಿಷ್ಪಕ್ಷ ಇಂಥ ಇದಿರ್ಲಿಲ್ಲ, ಏನೋ ಶಾಲೆಗೆ ಹೋದಾಗ ಶಾಲೆಗೆ 10 ರೂಪಾಯಿ 15 ರೂಪಾಯಿ ಫೀಸ್ ಇತ್ತು ಅವಾಗ, ಅದನ್ನು ಕಟ್ಟುವಂತಹ ಸಾಮರ್ಥ್ಯ ಕೂಡ ನಮ್ಗೆ ಇರ್ಲಿಲ್ಲ. ಅಂತಹ ಒಂದು ಇದರಲ್ಲಿ ಏನೋ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸ್ಕಷನ್ ಮಾಡಿದ್ವಿ. ಹಿರಿಯರ ಹತ್ರ ಡಿಸ್ಕಷನ್ ಮಾಡಿದಾಗ ಅವರು ಸಲಹೆ ಕೊಟ್ಟಾಗ ಆ ಸಲಹೆ ಪ್ರಕಾರ ನಾವು ಇವತ್ತು ಒಂದು ಇದಕ್ಕೆ ಮಾಡಿದಾಗ ನಾವು ಹೋಗ್ಬಿಟ್ಟು ಶಾಸಕರ ಹತ್ರ ಕೇಳಿ ಶಾಸಕರ ಒಂದು ಪರ್ಮಿಷನ್ ತಗೊಂಡು ಮಾಡಿದಾಗ ಶಾಸಕರು ಆಯ್ತು ಅಣ್ಣ ಮಾಡ್ತಾ ಇರೋದು ಒಳ್ಳೆ ಒಂದು ಮಾಡ್ತಾ ಇದ್ರು ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ, ಅದನ್ನು ನಾನು ಅನುಸರಿಸಿ ಇವತ್ತು ಒಂದು ಇದಕ್ಕೆ ಚಾಲನೆ ಕೊಟ್ಟು ಬ್ಯಾಗು ಮತ್ತೆ ಪುಸ್ತಕಗಳನ್ನ ಶಾಸಕರ ರೀತಿಯಲ್ಲಿ ವಿತರಣೆ ಮಾಡ್ತಿದ್ದೀವಿ. ಸರ್ ಹೀಗೆ ವರ್ಷ ಮಾಡ್ತೀರಿ ಹೇಗೆ ಸರ್ ಇದು ಬ್ಯಾಗ್ಲೆಲ್ಲ? ಸರ್ ಇದು ಯಾಕೆ ಅಂತಂದ್ರೆ ವರ್ಷ ಮಾಡುವಂತ ಇದು ನಾನು ಹೇಳಕ್ ಬರಲ್ಲ. ಯಾಕೆ ಅಂತಂದ್ರೆ ಇವತ್ತು ಈ ಸಲಿ ಗಂಜಿಗುಂಟೆ ಗ್ರಾಮ ಪಂಚಾಯತ್ ಕೊಟ್ಟಿದ್ವಿ. ಆ ಮಕ್ಕಳು ಸುಮಾರು ಅಂತಂದ್ರೆ ನನಗೆ ಗೊತ್ತಿದ್ದಂಗೆ 1ನೇ ತರಗತಿ ಮಗು 10ನೇ ತರಗತಿ ಹೋದ್ರು ಆ ಬ್ಯಾಗ್ ಮಾಡ್ತೀವಿ ಅಂತ ಬ್ಯಾಗ್ ಕೊಟ್ಟಿದ್ದೀವಿ. ಆದ್ರೆ ಈ ಒಂದು ಗಂಜಿಗುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಕೊಟ್ಟಿದ್ದೀನಿ, ಈ ಸಲ ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ನನಗೆ ದೇವರು ಏನೋ ಒಂದು ಬುದ್ಧಿ ಕೊಡ್ತಾರೆ, ನಾನು ಏನೋ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳಿಗೆ ಏನಾದ್ರೂ ಒಂದು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡೋಂಥ ಒಂದು ಪ್ರಯತ್ನ ಮಾಡ್ತೀನಿ. ಅದು ನನ್ನ ಕೈಲಿ ಎಷ್ಟುವರೆಗೂ ಸಾಧ್ಯ ಆಗ್ತದೆ ಅಷ್ಟುವರೆಗೂ ನಾನು ಮಾಡೋದಕ್ಕೆ ಹಿಂದೆ ಜೊತೆ.